ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಗಲಾಟೆ ಏರ್ಪಟ್ಟಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಹಿನ್ನೆಲೆಯಲ್ಲಿ ಅಂಕಲಗುಡಿ ಕ್ಷೇತ್ರ ಗ್ರಾಮದಲ್ಲಿ ಗಲಾಟೆಯಾಗಿದೆ. ಜಾರಕಿಹೊಳಿ ಬೆಂಬಲಿಗ ವರ್ಸಸ್ ಕತ್ತಿ ಬೆಂಬಲಿಗರ ನಡುವಿನ ಫೈಟ್ ಇದು. ಕಾವೇರಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ. ಹುಕ್ಕೇರಿಯ ಅಂಕಲಗುಡಿ ಕ್ಷೇತ್ರ ಗ್ರಾಮದಲ್ಲಿ ನಡೀತಾ ಇರುವಂತಹ ಗಲಾಟೆ. ಜಾರಕಿಹೊಳಿ ಬೆಂಬಲಿಗರು ವರ್ಸಸ್ ಕತ್ತಿ ಬೆಂಬಲಿಗರ ನಡುವೆ ಫೈಟ್. ಬೆಂಬಲಿಗರಿಂದ ಕೈ ಮಿಲಾಯಿಸಿ ಜೋರು ಘರ್ಷಣೆಯೇ ಏರ್ಪಟ್ಟಿದೆ. ಜನರಿಂದ ಕಲ್ಲು ತೂರಾಟ ಕೂಡ ಉಂಟಾಗಿದೆ. ಬೊಡಿಗೆಗಳಿಂದ ಹೊಡೆದಾಡಿಕೊಂಡಿದ್ದಾರೆ. ಚುನಾವಣೆಯಿಂದ ಗ್ರಾಮಸ್ಥರಲ್ಲಿ ದ್ವೇಷದ ಕರಿಛಾಯೆ ಅನ್ನೋದು ಏರ್ಪಟ್ಟಿದೆ. PKPS ಠರಾವು ಪಾಸ್ ಮಾಡೋ ವಿಚಾರಕ್ಕೆ ನಡೆದಿರುವಂತಹ ಘಟನೆ ಇದು. ಗೋಕಾಕ್ ಬೆಳಗಾವಿಯಿಂದ ಸತೀಶ್ ಬೆಂಬಲಿಗರು ಆಗಮಿಸಿದ್ದಾರೆ. ಅಂದರೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಬಂದಿರೋದು. ಇನ್ನು ಹುಕ್ಕೇರಿಯಿಂದ ರಮೇಶ್ ಕತ್ತಿ ಬೆಂಬಲಿಗರು ಬಂದಿದ್ದಾರೆ. ಇಬ್ಬರು ನಾಯಕರ ಬೆಂಬಲಿಗರ ನಡುವೆ ಈ ಗುಂಪು ಘರ್ಷಣೆ ಉಂಟಾಗಿದೆ. ನೋಡಿ ಅಲ್ಲಿ ಯಾವ ರೀತಿ ಹೊಡೆದಾಡ್ಕೊಂತಿದ್ದಾರೆ. ಜೊತೆಗೆ ಅಂಕಲಗುಡಿ ಕ್ಷೇತ್ರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸ್ ಸಿಬ್ಬಂದಿ ಏನು ಮಾಡ್ತಾ ಇದ್ದಾರೆ, ಪರಿಸ್ಥಿತಿಯನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ಕ್ರಮಕ್ಕೆ ಮುಂದಾಗಿಲ್ವಾ ಅನ್ನುವಂಥ ಆಶ್ಚರ್ಯ ಕೂಡ ಇದೆ. ಗಲಾಟೆಯನ್ನು ತಡೆಯೋದಕ್ಕೆ ಹುಕ್ಕೇರಿ ಪೊಲೀಸರು ವಿಫಲರಾಗಿದ್ದಾರೆ. ಯಾವುದು ಜನ ಅಭಿವೃದ್ಧಿ ಮಾಡ್ಲಿಕ್ಕೆ ಇದ ಊರು ಇರ್ಬೇಕಂತ ಏನಿಲ್ಲ. ಮೋದಿ ಕೂತು ದೇಶ ನಡೆಸ್ತಾ ಇದ್ದಾನೆ. ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದು ದೇಶದ ಕರ್ನಾಟಕ ನಡೆಸ್ತಾ ಇದ್ರೆ ಸತೀಶ್ ಜಾರಕಿಹೊಳಿ ಇಲ್ಲಿ ಅವರದಾರು ಇಲ್ಲಿ ಇದ್ದು ಚುನಾವಣೆ ನಾವು ಗೆಲ್ತೇವೆ. ನಮ್ಮ ಸಾಹೇಬರಿಗೆ ಗೆಲ್ಲು ಅಂತ ಹೇಳ್ತೇವೆ ನಾವು. ಯಾವುದು ಈಗ ನೀನೊಂದು ಪ್ರೆಸ್ ಮೀಟ್ ಮಾಡ್ರಿ, ಯಾರೋ ನಮ್ಮ ಹುಕ್ಕೇರಿ ಭಾಗದ ಶಾಸಕರೇ ಏನಂತೇಳಿ ಹೊರಗಿನವ್ರು ಕರ್ಕೊಂಬಂದ ಇದನ್ನು ಮಾಡತ್ತಾರಂತೇಳಿ. ನಾವು ಯಾರು ಹೊರಗಿನವರಲ್ಲ. ನಮಗೆ ಯಾರಿಗೂ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಬಾ ಅಂತೂ ಹೇಳಿಲ್ಲ. ನಮ್ಮ ಸಂತೋಷದಿಂದ ನಾವೆಲ್ಲರೂ ಸಾವುಕಾರ ಇಲೆಕ್ಷನ್ ನೋಡಿ ನಮ್ಮ ಮಟ್ಟಕ್ಕೆ ನಾವು ಬಂದವು. ಇಲ್ಲಿ ಯಾರು ಹೊರಗಿನವ್ರು ಬಂದಿಲ್ಲ. ಎಲ್ಲರೂ ನಾವು ಅವ್ರ ಅಭಿಮಾನಿಗಳು ಬಂದು ಸಾವುಕಾರಿಗೆ ಆಗುವಂಥ ಅನ್ಯಾಯಗಳನ್ನು ನಮಗೆ ನೋಡೋಕ್ಕಾಗದೆ ನಾವು ಇಲ್ಲಿ ಬಂದು ಅದ್ರ ಬಗ್ಗೆ ನಾವು ಹೋರಾಟ ಮಾಡತ್ತವು. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ, ಯಾವುದೇ ಇರಲಿ ಎಂತ ಇರಲಿ ರಾಜಕಾರಣ ಅವರು ರಾಜಕಾರಣ ಮಾಡತ್ತಾರು, ನಾವು ಮಾಡಾಕ್ತವು. ಆದರೆ ಈ ರೀತಿ ದಬ್ಬಾಳಿಕೆ ಅವ್ರು ರಾಜಕಾರಣ ಮಾಡಬಾರ್ದು ಅಂತೇಳಿ ಅವ್ರು ಯಾರು ವರಿಷ್ಠರು ಅದಾರಲ್ಲ ಕತ್ತಿಯವ್ರಿಗೆ ನಾ ಕೈ ಮುಗಿದು ಕೇಳ್ಕೊತಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಾಬಾಜ್ ನೀಡ್ತಾರೆ. ಶಾಬಾಜ್, ಅಸಲಿಗೆ ಏನಾಯ್ತು? ಯಾಕೆ ಈ ಮಟ್ಟಿಗಿನ ಗಲಾಟೆ ಆಗ್ತಾ ಇದೆ? ಹೌದು ದಿವೇಶ್ರೀ, ಏನಂತಂದ್ರೆ ಕಳೆದ ಒಂದು ತಿಂಗಳಿಂದ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವೇರಿದೆ, ಇದರಿಂದಾಗಿ ಕತ್ತಿ ಹಾಗೂ ಜಾರಕಿಹೊಳಿ ಕುಟುಂಬದಲ್ಲಿ ಪೈಪೋಟಿಯನ್ನು ಬಹಳಷ್ಟು ಜೋರಾಗಿ ನಡೆದಿರುವಂತದ್ದು. ಹೀಗಾಗಿ ಜಾರಕಿಹೊಳಿ ಕುಟುಂಬಸ್ಥರು ಹುಕ್ಕೇರಿ ಕ್ಷೇತ್ರದಲ್ಲಿರುವಂತಹ ಕತ್ತಿ ಹಿಡಿತದಲ್ಲಿರುವಂತಹ ಹುಕ್ಕೇರಿ ಕ್ಷೇತ್ರವನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳಲು ಹರಸಾಹಸವನ್ನು ನಡೆಸಿರುವಂತದ್ದು. ಇದರಿಂದಾಗಿ ಇವತ್ತು ಏನು ಅಂಕಲ್ಗುಡಿ ಕ್ಷೇತ್ರದಲ್ಲಿ ಇರುವಂತಹ ಒಂದು ಗ್ರಾಮದಲ್ಲಿ ಗಲಾಟೆ ಆಗಿರುವಂತದ್ದು. ಕತ್ತಿ ಫಾಲೋವರ್ಸ್ ಹಾಗೂ ಜಾರಕಿಹೊಳಿ ಫಾಲೋವರ್ಸ್ಗಳು ಕೈ ಮೇಲಾಯಿಸಿ ಕಲ್ಲು ತೂರಾಟ, ಆಮೇಲೆ ಪೊಲೀಸರ ಎದುರುಗಡೆನೆ ಜೋರಾಗಿ ಗಲಾಟೆಯು ಕೂಡ ಆಗಿರುವಂತದ್ದು. ಇದರಿಂದಾಗಿ ಕೆಲವಷ್ಟು ಗಾಯಗಳಾಗಿ ಕೂಡ ಆಮೇಲೆ ಹುಕ್ಕೇರಿ ಸರ್ಕಾರಿ ಆಸ್ಪತ್ರೆಯನ್ನು ಕೂಡ ದಾಖಲೆ ಮಾಡಿರುವಂತದ್ದು. ಏನಂತಂದ್ರೆ PKPS ಠರಾವು ಪಾಸ್ ಮಾಡುವಂತಹ ವಿಚಾರಕ್ಕೆ ಈ ಒಂದು ಎಲ್ಲ ಗಲಾಟೆ ನಡೆದಿರುವಂತದ್ದು. ಆಮೇಲೆ ಏನಂತಂದ್ರೆ ರಮೇಶ್ ಕತ್ತಿ ಅವರ ಫಾಲೋವರ್ಸ್ ಹಾಗೂ ಕೂಡ ಆಮೇಲೆ ಸತೀಶ್ ಜಾರಕಿಹೊಳಿ ಅವರ ಫಾಲೋವರ್ಸ್ ಕೂಡ ಕೈ ಮಿಲಾಯಿಸಿದ್ರು ಕೂಡ ಅಲ್ಲೇ ಒಂದು ಪೊಲೀಸರು ಇದ್ರು ಕೂಡ ಅವರ ಒಂದು ಹಿಡಿತದಿಂದ ತಪ್ಪಿಸ್ಕೊಂಡಿರೋಂಥದ್ದು ಜನರು. ದಿವೇಶ್ರೀ, ರೈಟ್, ಅಲ್ಲಿ ಪೊಲೀಸ್ನವ್ರು ಇರ್ಲಿಲ್ವಾ? ಅದು ಪರಿಸ್ಥಿತಿ ಕಂಟ್ರೋಲಿಗೆ ತರೋದಕ್ಕೆ ಆಗ್ಲಿಲ್ವಾ ಶಬಾಸ್? ಏನಂತಂದ್ರೆ ಈ ಒಂದು ಚುನಾವಣೆಗೆ ಅಷ್ಟೊಂದು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಅಳವಡಿಸಲಾಗೋದಿಲ್ಲ. ಆದ್ರೂ ಕೂಡ ಹುಕ್ಕೇರಿ ಕ್ಷೇತ್ರದಲ್ಲಿ ಈ ಒಂದು ಚುನಾವಣೆಗೆ ಭಾರಿ ಭದ್ರತೆಯನ್ನು ಕೂಡ ಅಲ್ಲಿ ಹಚ್ಚಿದ್ರು ಕೂಡ ಈ ಒಂದು ಅಂಕಲ್ಗುಡಿ ಕ್ಷೇತ್ರದಲ್ಲಿ ಪೊಲೀಸ್ ಬಂದೋಬಸ್ತಿ ಕಡಿಮೆ ಆಗಿರೋದ್ರಿಂದ ಜನ ಜಾಸ್ತಿ ಸೇರೋದ್ರಿಂದ ಈ ಒಂದು ಗಲಾಟೆಗೆ ಆಗಿರುವಂತದ್ದು. ಈಗ ಬೇರೆ ಊರಿಂದೆಲ್ಲ ಬಂದಿದ್ದಾರೆ, ಈ ತರದೆಲ್ಲ ಆರೋಪ ಇದೆಯಲ್ಲ ಸತೀಶ್ ಜಾರಕಿಹೊಳಿ ಬೆಂಬಲಿಗರು. ಹೌದು, ಅವ್ರು ಬೇರೆ ಊರಿಂದ ಬಂದವರ?
ಹೌದು ಹಂಗಂತ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಇರುವಂತ ಮತದಾರರು ಆಮೇಲೆ ಅವರೆಲ್ಲ ಫಾಲೋವರ್ಸ್ ನೋಡಿದ್ರೆ ಈ ಕಳೆದ ಒಂದು 2 ದಿನಗಳಿಂದ ಸತೀಶ್ ಜಾರಕಿಹೊಳಿ ಅವರು ಎಲ್ಲಿ ಹೋಗ್ತಾರೆ ಆ ಒಂದು ಭಾಗದಲ್ಲಿ ಆ ಒಂದು ಜನರು ಕೂಡ ರಮೇಶ್ ಕತ್ತಿ ಅವರ ಪರವಾಗಿ ಘೋಷಣೆ ಕೂಗಿರುವಂತದ್ದು. ಈ ಎಲ್ಲ ಘೋಷಣೆ ನೋಡಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನನಗೆ ಏನೋ ಒಂದು ನೆಗೆಟಿವ್ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದು ಕಾರಣಕ್ಕಾಗಿ ಈ ಒಂದು ಷಡ್ಯಂತ್ರ ರಚಿಸಿ ಎಲ್ಲಾ ಕ್ಷೇತ್ರ ಹುಕ್ಕೇರಿ ಕ್ಷೇತ್ರದ ಎಲ್ಲಾ PKPS ಗಳಲ್ಲಿ ಅವರು ತಮ್ಮ ಒಂದು ಬೆಂಬಲಿಗರನ್ನ ಕಳಿಸಿರುವಂತದ್ದು ಕೂಡ ಹೇಳ್ಬೋದು. ಈಗ ರಮೇಶ್ ಕತ್ತಿ ಅವರ ಬೆಂಬಲಿಗರ ಅಥವಾ ನಾಯಕರ ದಬ್ಬಾಳಿಕೆ ಜಾಸ್ತಿ ಆಗ್ತಿದೆ ಅಂತ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಕೂಡ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದಾ ಅಂತ ದಬ್ಬಾಳಿಕೆ ಇದೆಯಾ ರಮೇಶ್ ಕತ್ತಿ ಅವರ ಬೆಂಬಲಿಗರ ಕಡೆಯಿಂದ? ಹೌದು ದಿವಶ್ರೀ, ಏನಂತಂದ್ರೆ ಇವರು 2 ಕುಟುಂಬಗಳು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪ್ರಭಾವಶಾಲಿ ಹೊಂದಿರುವಂತದ್ದು. ಯಾಕಂತಂದ್ರೆ ಉಮೇಶ್ ಕತ್ತಿ ಅವರು, ದಿವಂಗತ ಉಮೇಶ್ ಕತ್ತಿ ಅವರು ಇರುವಂತ ಕಾಲದಲ್ಲಿಯೂ ಕೂಡ ಒಂದು ವೇಳೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತದ್ದು. ಮತ್ತೆ ಬಿಜೆಪಿ ಗೌರ್ಮೆಂಟ್ ಬಂದ್ರೆ ಉಮೇಶ್ ಕತ್ತಿ ಅವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆಗಿರುವಂತದ್ದು. ಈ ಎಲ್ಲ ನೋಡಿದ್ರೆ ಅದಕ್ಕಾಗಿ ಇವರು 2 ಕುಟುಂಬಗಳ ಮೇಲೆ ಒಂದು ಹೆಚ್ಚಿನ ಒಂದು ದ್ವೇಷ ಇರುವಂತದ್ದು ಮೊದಲನೇ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಬಾಸ್.